ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಟೈಮ್ ಬಂದುಬಿಟ್ಟು ಆಲ್ರೆಡಿ 5:30 ಆಗಿತ್ತು. ಸೊ ಆವಾಗ ಶಾಪಿಗೆ ಬಂದೆ. ಯಾಕಂದರೆ ಸ್ವಲ್ಪ ಬೇಗನೆ ಶಾಪಿಗೆ ಬರಬೇಕಿತ್ತು. ಒಂದಷ್ಟು ಡೆಲಿವರಿ ಇತ್ತು ಕೊಡೋದು. ಹಾಗೆ ಚಿನಿಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು. ಹಾಗೆ ಬ್ಯಾಂಕಿಗೆ ಕೂಡ ಹೋಗಬೇಕಿತ್ತು. ಸೊ ಇವತ್ತು ಸ್ವಲ್ಪ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಬಂದಿದ್ದೆ. ಸೊ ಇನ್ನು ಆಲ್ರೆಡಿ 5:30ಗೆ ಆಲ್ರೆಡಿ ಬೆಳ್ಳಗಾಗಿ ಹೋಗ್ಬಿಟ್ಟಿತ್ತು. ಇನ್ನು ಕಲರ್ ಕಾಂಬಿನೇಷನ್ನು ನಾನು ಆದಷ್ಟು ನಾನು ಬೆಳಗ್ಗೆ ಯಾವುದು ವರ್ಕ್ ಹಾಕಬೇಕಂತ ಇದನ್ನು ನೈಟೇ ನೋಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಇಲ್ಲಾಂತಂದರೆ ನೈಟ್ ಏನಾದರೂ ವರ್ಕ್ ಮಾಡಬೇಕಂದ್ರೆ ಮಾರ್ನಿಂಗ್ ಇವತ್ತಿಷ್ಟು ಬ್ಲೌಸ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಥ್ರೆಡ್ನ ಎಲ್ಲನೂ ಸಹ ಜೋಡಿಸ್ಕೊಂಡು ಇಟ್ಕೊತೀನಿ. ಇನ್ನು ಈ ವರ್ಕ್ ಬಂದುಬಿಟ್ಟು ನಮಗೆ ಸ್ವಲ್ಪ ಜಾಸ್ತಿ ವರ್ಕ್ ಕೊಡ್ತಾರೆ ಇವರು ಟೈಲರ್ ಕಡೆಯಿಂದ. ತುಂಬಾ ಜಾಸ್ತಿ ವರ್ಕ್ ಬರುತ್ತೆ. ಸೊ ಅವರು ಈವ್ನಿಂಗು ಒಂದು ಬ್ಲೌಸು ಡೆಲಿವರಿ ಕೊಡಬೇಕಿತ್ತು ಅವ್ರದ್ದು. ನವೀನವ್ರು ಅದೇ ರೋಡಲ್ಲೇ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳಿದೆ. ಮತ್ತು ಅವ್ರಿಗೇನೆ ಇನ್ನೊಂದು ಬ್ಲೌಸ್ ಕೊಟ್ಟು ಕಳಿಸಿದ್ರು ನವೀನವ್ರ ಕಡೆಯೇ. ಇದು ನನಗೆ ಮಾರ್ನಿಂಗು ಬೇಕು, ಅಟ್ಲೀಸ್ಟ್ ಒಂದು 2 ಗಂಟೆ ಒಳಗಡೆನಾದರೂ ಬೇಕು ಅಂತ ಹೇಳಿದ್ರು. ಸೊ ಫಸ್ಟು ಇವ್ರದ್ದು ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಇವ್ರದ್ದೇ ರೆಡಿ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊತಾ ಇದ್ದೆ. ಇನ್ನು ಥ್ರೆಡ್ ಕ್ಯಾಬಿಂದು ಇದನ್ನು ಯಾವ ಥರ ಜೋಡಿಸ್ಕೊಂಡಿದ್ದೀರಾ ಹೇಳಿ ಅಂತಲೂ ಸಹ ಹೇಳಿದ್ದೀರಾ. ಅದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ. ಅಥವಾ ಇದೇ ವಿಡಿಯೋದಲ್ಲಿ ಆದರೆ ಇದೇ ವಿಡಿಯೋದಲ್ಲಿನೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ಥ್ರೆಡ್ ಕಲರ್ ಕಾಂಬಿನೇಷನ್ ಅಂತ ಬಂದರೆ ಆದಷ್ಟು ನೀವು ಯಾವುದೇ ಸ್ಯಾರಿ ತೊಗೊಳ್ರಿ, ಎಂಥದ್ದೇ ಕಮ್ಮಿ ರೇಟಿಂದಾದರೂ ಪರವಾಗಿಲ್ಲ, ಜಾಸ್ತಿ ರೇಟಿಂದಾದರೂ ಪರವಾಗಿಲ್ಲ, ನೀವು 500 ರುಪೀಸ್ದು ಕೂಡ ಇವಾಗ ಸಿಲ್ಕ್ ಸ್ಯಾರಿಗಳು ಅವೈಲೇಬಲ್ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ, ಆನ್ಲೈನಲ್ಲಿ, ಶಾಪಲ್ಲಿ ಹೋದ್ರೂ ಸಹ 500 ಕೂಡ ಸಿಗುತ್ತೆ. ಸೊ ಸ್ಯಾರಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಲ್ಲ ವರ್ಕು, ಬಟ್ ಸ್ಯಾರಿ ಕಲರ್ ಕಾಂಬಿನೇಷನ್ ಯಾವ ಥರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಆದಷ್ಟು ಕಲರ್ ಕಾಂಬಿನೇಷನ್ ಯಾವ ಥರ ಬೇಕೋ ಆ ಥರ ತೊಗೊಳ್ಳಿ. ಇವಾಗ ನನಗೆ ಸಿಂಗಲ್ ಕಲರ್ ಇದೆ, ನನಗೆ ಸಿಂಗಲ್ ಕಲರ್ ಇದ್ದರೂ ಪರವಾಗಿಲ್ಲ, ನಾನು ಮಲ್ಟಿ ಕಲರಲ್ಲಿ ವರ್ಕ್ನ ಮಾಡಿಸ್ಕೊತೀನಿ ಅಂತ ಆ ಥರ ಮೈಂಡಲ್ಲಿದ್ದರೆ ನೀವು ಸಿಂಗಲ್ ಕಲರ್ನಾದ್ರೂ ಸಹ ಚೂಸ್ ಮಾಡ್ಬೋದು. ಇನ್ನು ಮಲ್ಟಿ ಕಲರಲ್ಲಿ ಆ ಸ್ಯಾರಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ, ಯಾವುದು ಕಾಂಟ್ರಾಸ್ಟಾಗಿ ಬರುತ್ತೆ ಅದನ್ನು ನೋಡಿಕೊಂಡು ನೀವು ಆರಾಮಾಗೆ ಮ್ಯಾಚ್ ಮಾಡ್ಕೊಳ್ಬೋದು. ಈ ಥರನೂ ಸಹ ಇವಾಗ ಟ್ರೆಂಡಿಂಗಲ್ಲಿರೋ ಬ್ಲೌಸ್ ಡಿಸೈನ್ಗಳಲ್ಲಿ ಇದು ಕೂಡ ಒಂದು ಪ್ಯಾಟರ್ನ್ ಅಂತಲೇ ಹೇಳ್ಬೋದು. ನೀವು 500 ರುಪೀದು ವರ್ಕ್ ಮಾಡಿಸ್ಕೊಂಡ್ರೂ ಪರವಾಗಿಲ್ಲ, ಮಲ್ಟಿ ಕಲರ್ ಕಾಂಬಿನೇಷನಲ್ಲಿ ವರ್ಕ್ ಮಾಡಿಸ್ಕೊಂಡ್ರೆ ಇಷ್ಟು ಸಿಂಪಲ್ಲಾಗಿರಲಿ, ಇಷ್ಟೇ ಮಿನಿಮಲೈಸ್ ಆಗಿರಲಿ, ಗ್ರ್ಯಾಂಡ್ ಲುಕ್ ಕೊಡಬೇಕು ಅಂದರೆ ನೀವು ಆರಾಮಾಗೆ ಯಾವ ಕಲರ್ ಬೇಕೋ ಆ ಕಲರ್ನ ಮ್ಯಾಚ್ ಮಾಡಿಕೊಂಡು ವರ್ಕ್ನ ಮಾಡಿಸ್ಕೊಳ್ಬೋದು. ಇದೇ ಥರ ಬೇಕು, ಅದೇ ಥರ ಬೇಕು ಅನ್ನೋ ಥರ ಇದಕ್ಕೆ ಕಾಂಬಿನೇಷನ್ ಆಗೋ ಥರ ಮಾಡಿ ಅಂತ ಹೇಳೋ ಆಗಿಲ್ಲ. ಹೆಂಗೆ ಬೇಕಾದರೂ ಆ ಥರ ನಿಮ್ಮ ಮೈಂಡಲ್ಲಿ ಯಾವ ಥರ ಡಿಸೈನ್ ನೋಡ್ತಾ ಇರುತ್ತೋ ಆ ಥರ ಡಿಸೈನ್ ಮಾಡ್ಕೊಳ್ಬೋದು. ಇವಾಗ ಪ್ರಿಂಟ್ರೆಸ್ಟ್ ಅನ್ನೋ ಆ್ಯಪ್ಗಳಲ್ಲಿ ಸುಮಾರಷ್ಟು ಡಿಸೈನ್ ನಿಮಗೆ ಸಾಕು ಅನ್ನೋ ಅಷ್ಟು ಡಿಸೈನ್ಗಳು ಅವೈಲೇಬಲ್ ಇರುತ್ತೆ. ನೀವು ಆರಾಮಾಗಿ ಅದರಲ್ಲೂ ಸಹ ಚೂಸ್ ಮಾಡಿಕೊಂಡು ನಮಗೆ ಈ ಥರ ಬೇಕು, ಈ ಥರ ಕಲರ್ ಕಾಂಬಿನೇಷನ್ ಬೇಕು ಅಂತಲೂ ಸಹ ನೀವು ಚೂಸ್ ಮಾಡ್ಕೊಳ್ಬೋದು. ಇನ್ನು ಇವಾಗ ಕಸ್ಟಮರು ಹೆಂಗಿರ್ತಾರೆ ಅಂತಂದರೆ ಸ್ವಲ್ಪ ಜನ ಸಿಂಗಲ್ ಕಲರ್ ಕಾಂಬಿನೇಷನ್ ಸೀರೆ ಇರುತ್ತೆ. ಯಾಕಂದರೆ ಸೀರೆನೂ ಸೇಮ್ ಕಲರೇ ಇರುತ್ತೆ, ಬ್ಲೌಸ್ ಕೂಡ ಸೇಮ್ ಕಲರೇ ಇರುತ್ತೆ. ಇಲ್ಲ ಸಿಲ್ವರ್ ಕಲರ್ ಜರಿ ಬಂದಿರುತ್ತೆ, ಇಲ್ಲ ಕಾಪರ್ ಕಲರ್ ಜರಿ ಬಂದಿರುತ್ತೆ, ಇಲ್ಲ ಗೋಲ್ಡ್ ಕಲರ್ ಜರಿ ಬಂದಿರುತ್ತೆ. ಸೊ ಇಷ್ಟೇ ಇರುತ್ತೆ, ಯಾವುದೇ ರೀತಿ ಕಲರ್ ಕಾಂಬಿನೇಷನ್ ಅವೈಲೇಬಲ್ ಇರೋದಿಲ್ಲ ಅದರಲ್ಲಿ. ಸೊ ಸ್ಯಾರಿ ಕಲರ್ ಸೆಲ್ಫ್ ಕಲರೇ ಬ್ಲೌಸ್ ಇದ್ದಾಗ ಸೊ ಜರಿನಲ್ಲಿನೇ ವರ್ಕ್ ಮಾಡಿಕೊಡಿ, ಅಂದರೆ ಚೆನ್ನಾಗಿ ಕಾಣಿಸ್ಬೇಕು, ಗ್ರ್ಯಾಂಡಾಗಿರಬೇಕು. ಸೊ ಈ ಥರ ಕಸ್ಟಮರ್ ಕೇಳಿದಾಗ ನೀವು ಅವರಿಗೆ ಯಾರು ವರ್ಕ್ ಮಾಡೋ ಅದ್ರ ಎಕ್ಸ್ಪೀರಿಯೆನ್ಸ್ ಇರುತ್ತೋ ಸೊ ಅವ್ರಿಗೆ ಸ್ವಲ್ಪ ತಿಳಿಸಿ ಹೇಳಬೇಕಾಗುತ್ತೆ. ಈ ಥರ ಇರುತ್ತೆ ಡಿಸೈನು, ಒಂದೇ ಕಲರಲ್ಲಿ ಮಾಡೋಕ್ಕಾಗಲ್ಲ, ಈ ಥರ ಕಾಂಬಿನೇಷನಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವರು ಕೂಡ ಒಪ್ಕೊಳ್ತಾರೆ. ಸೊ ಸುಮಾರಷ್ಟು ಜನ ನನ್ನ ಹತ್ರನೂ ಸಹ ವೀಕ್ಲಿ 3-4 ಕಸ್ಟಮರ್ ಇದೇ ಥರ ಬರ್ತಾನೆ ಇರ್ತಾರೆ, ಹೊಸೊಬ್ರು ಬರ್ತಾನೆ ಇರ್ತಾರೆ. ಸೊ ನಾವು ಈ ಥರ ಹೇಳಿದಾಗ ಸರಿ ಆಯಿತು ಮಾಡಿಕೊಡಿ, ಯಾವ ಥರ ಆದರೆ ಇಲ್ಲ ಬಟ್ ಚೆನ್ನಾಗಿ ಕಾಣಿಸ್ಬೇಕು, ಗ್ರ್ಯಾಂಡ್ ಲುಕ್ ಕೊಡಬೇಕು, ಈ ಥರ ರಿಕ್ವೆಸ್ಟ್ ಮಾಡೋರು ಇರ್ತಾರೆ. ಸೊ ಇನ್ನು ಕೆಲವೊಬ್ಬರು ಅದೇ ಥರ ಹಠ ಹಿಡಿತಾರೆ, ನಮ್ಗೆ ಬೇರೆ ಕಲರ್ ಕಾಂಬಿನೇಷನ್ ಬೇಡ, ಇದೇ ಪರ್ಟಿಕ್ಯುಲರ್ ಬೇಕು ಅಂದಾಗ ಅಂಥ ಕಸ್ಟಮರಿಗೆ ಏನೂ ಮಾಡೋಕ್ಕಾಗಲ್ಲ. ಸೆಲ್ಫ್ ಕಲರ್ನ ಯೂಸ್ ಮಾಡಿಕೊಂಡು ಜರಿನ ಹೈಲೈಟ್ ಮಾಡಿ ನಾವು ವರ್ಕ್ನ ಮಾಡಿಕೊಡ್ಬೇಕಾಗುತ್ತೆ. ಸೊ ಆ ಥರನೂ ಸಹ ಇರುತ್ತೆ. ಎಲ್ಲ ಕಸ್ಟಮರು ನಮ್ಗೆ ಒಂದೇ ಥರ ಸಿಗ್ತಾರೆ, ಒಂದೇ ಮೈಂಡ್ಸೆಟ್ ಇರೋರು ಸಿಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲ ಕಸ್ಟಮರು ನಾವು ಹೇಳಿರೋ ಮಾತುಗಳನ್ನ ಕೇಳ್ತಾರೆ ಅಂತಲೂ ಸಹ ಹೇಳೋಕ್ಕಾಗೋದಿಲ್ಲ. ಒಂದೊಂದ್ಸಲ ಕಸ್ಟಮರ್ ಡಿಮ್ಯಾಂಡ್ ಮಾಡ್ತಾರೆ, ಇಲ್ಲ ನನಗೆ ಇದೇ ಥರ ಬೇಕು, ನೀವೇನು ಮಾಡ್ತೀರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಥರ ಕಸ್ಟಮರ್ ಬಂದಾಗೂ ಸಹ ನಾವು ಅರ್ಥ ಮಾಡಿಕೊಂಡು ಅವ್ರ ಮೈಂಡ್ಸೆಟ್ ಯಾವ ಥರ ಇರುತ್ತೋ ಅದನ್ನು ಸಹ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ತುಂಬಾ ಪರ್ಟಿಕ್ಯುಲರಾಗಿ ಇರ್ತಾರೆ ಕಸ್ಟಮರು. ಒಂಥರ ಏನಂತಾರೆ,
ಫುಲ್ ಹಚ್ಕೊಂಡಿರ್ತಾರೆ. ಸ್ಯಾರಿ ಎಲ್ಲಾದರೂ ಹೋಗಲಿ ಬ್ಲೌಸ್ ಮಾತ್ರ ನೀಟಾಗಿ ಕಾಣಿಸ್ಬೇಕು ಆ ಥರ ಮೈಂಡ್ ಸೆಟ್ ಇರೋರು ಇರ್ತಾರೆ. ಸೊ ಆ ಥರದವ್ರು ಬಂದಾಗ ಸ್ವಲ್ಪ ನಾವೇ ತಗ್ಗಿ ಸರಿ ಆಯಿತು ಮಾಡ್ಕೊಡ್ತೀನಿ ಪರವಾಗಿಲ್ಲ ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದಾಗ ಅವರು ಸಹ ಓಕೆ ಆಗುತ್ತೆ ಏನೂ ಆಗಲ್ಲ. ಬಟ್ ಎಲ್ಲ ಕಸ್ಟಮರ್ನು ಸಹ ನಾವು ಅಂದ್ಕೊಂಡಿರೋದನ್ನು ಕೇಳಬೇಕು ಅಂತ ಏನೂ ಇಲ್ಲ. ಅವರ ಅಭಿರುಚಿ ಯಾವ ಥರ ಇರುತ್ತೆ, ಅವ್ರದ್ದು ಮೈಂಡ್ ಸೆಟ್ ಯಾವ ಥರ ಇರುತ್ತೆ, ಅವ್ರ ಕಲರ್ ಕಾಂಬಿನೇಷನು, ಅವ್ರ ಮೈಂಡಲ್ಲಿ ಅವ್ರ ಥಿಂಕಿಂಗು ಯಾವ ಥರ ಇರುತ್ತೋ ಆ ಥರ ಡಿಸೈನ್ಗಳನ್ನ ಕೇಳ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇನ್ನು ಇವತ್ತು ಸ್ವಲ್ಪ ಬ್ಯುಸಿ ಅಂದರೆ ಹೆವಿ ಬ್ಯುಸಿ ಅಂತಲೇ ಹೇಳ್ಬೋದು. ಇವತ್ತು ಫ್ರೆಶ್ ಅಪ್ ಆಗಲಿಕ್ಕೂ ಸಹ ಟೈಮ್ ಇರಲಿಲ್ಲ. ಇವತ್ತು ಸ್ನಾನ ಸಮೇತ ಮಾಡಿಲ್ಲ ಹೇಳಬೇಕು ಅಂತಂದರೆ. ಜಸ್ಟ್ ಫ್ರೆಶ್ ಅಪ್ ಆಗಿ ಚಿನ್ನಿಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದಿದ್ದೆ ಆಯಿತು. ಇನ್ನು ಹಾಸ್ಪಿಟ್ಲಿಗೆ ಹೋದಾಗ ಸ್ವಲ್ಪ ಅವ್ರು ಏನು ಹೇಳ್ತಾರೋ ಅನ್ನೋ ಥರ ಮೈಂಡ್ ಸೆಟ್ ಇತ್ತು ನಂದು ಕೂಡ. ಬಟ್ಟು ಅವರು ಏನೂ ಸಹ ಹೇಳಿಲ್ಲ, ಆರಾಮಾಗಿದ್ದಾಳೆ, ಅವಳೇ ಆರಾಮಾಗಿದ್ದಾಳೆ, ನಿಮಗೇನೋ ಅಷ್ಟೊಂದು ಟೆನ್ಷನ್ನು ಅನ್ನೋ ಥರ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ಅದು ಗಾಯ ಕೂಡ್ಕೊಂಡಿದೆ, ಅದಂದೇ ನನಗೆ ಸಮಾಧಾನ ಇರೋದು. ಬಟ್ ಅದು ಮಾರ್ಕು ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು 2 ವೀಕ್ ಆದಮೇಲೆ ನಾನು ಹಾಸ್ಪಿಟ್ಲಿಗೆ ಬರೋದಕ್ಕೆ ಹೇಳಿದ್ದಾರೆ ಅವರು. ಇನ್ನು 2 ವೀಕ್ ಆದಮೇಲೆ ಹೋದರೆ ಅಟ್ಲೀಸ್ಟ್ ಮಾರ್ಕ್ ಹೋಗೋ ಥರ ನಾನು ಕ್ರೀಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಒಂದು ಆಯಿಂಟ್ಮೆಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಬಟ್ ಸಿನಿಮಾ ವಿಷಯದಲ್ಲಿ ತುಂಬಾ ಕೇರ್ಫುಲ್ಲಾಗಿರಬೇಕು ಇವಾಗ ಹೇಳಬೇಕು ಅಂತಂದರೆ ಇವಾಗ ಸರೌಂಡಿಂಗಲ್ಲಿ. ಸೊ ಅದಕ್ಕೆ ಇನ್ಮೇಲಿಂದ 5:30ವರೆಗೂ ಸ್ಕೂಲ್ಗೆ ಸೇರಿಸಿದ್ದೀನಿ. ಚಿಕ್ಕ ಮಗು ಏನಕ್ಕೆ 3 o'clock ಕರ್ಕೊಂಬಂದುಬಿಟ್ರೆ ಆರಾಮಾಗಿಲ್ಲ ಆಡ್ಕೊಂಡಿರ್ತಾಳಲ್ಲ ಅನ್ನೋದು ಮೈಂಡ್ ಸೆಟ್ ಇತ್ತು ನಮಗೂ. ಇನ್ನು 4.5 ವರ್ಷದ ಮಗು, ಅವಳನ್ನೇನಕ್ಕೆ ಸೇರಿಸೋಣ, 5:30ವರೆಗೂ ದೊಡ್ಡವ್ರ ಥರ ಅಂತ ಅಂದ್ಕೊಂಡಿದ್ದೆ. ಇನ್ನು ಮುಂದೆ ಓದೋದು ತುಂಬ ಇದೆ ಅಂತ. ಬಟ್ ಇಲ್ಲಿ ನಮಗೆ ನೋಡ್ಕೊಳೋರು ಯಾರೂ ಇಲ್ಲ, ಅಜ್ಜಿ ಇದ್ದರು. ಸೊ ಅಜ್ಜಿನೂ ಸಹ ಸ್ವಲ್ಪ ಊರಿಗೆ ಹೋಗಿದ್ದಾರೆ, ಅವ್ರದ್ದು ಸ್ವಲ್ಪ ಕೆಲಸ ಇದೆ, ಆಧಾರ್ ಕಾರ್ಡ್ದು ಅವ್ರದ್ದು ಪ್ರಾಪರ್ಟಿದು ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಅವರು ಊರಿಗೆ ಹೋಗಿದ್ದಾರೆ. ಇನ್ನು ಅದಕ್ಕೋಸ್ಕರ ಚೆನ್ನಿಮ್ಮನ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ 5:30ವರೆಗೂ ಈ ವರ್ಷ ಫುಲ್ಲು 5:30ವರೆಗೂ ಆ ಗ್ಲಾಸ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೋಡ್ಕೊಂಡವ್ರು ಯಾರೂ ಇಲ್ಲ. ಇವಾಗ ನಾವು ಈ ಕೆಲಸ ಮಾಡಿಕೊಂಡು ಅವಳನ್ನ ನೋಡ್ಕೊಳೋಕ್ಕೂ ಸಹ ಆಗೋದಿಲ್ಲ, ಅದಕ್ಕೋಸ್ಕರ. ಸೊ 5:30ವರೆಗೂ ನಾವು ಸಹ 2 ದಿನ ಬಿಟ್ಟು ನೋಡಿದ್ವಿ, ಆರಾಮಾಗಿರ್ತಾಳೆ. ಒಂದಿನ 4 ಗಂಟೆಗೆ ಹೋದೆ, ಒಂದಿನ 3:30 ಹೋದೆ, ಒಂದಿನ 4:15 ಹೋದೆ. ಸೊ ಇವತ್ತು ಬಂದುಬಿಟ್ಟು 5:30ಗೆ ಕರ್ಕೊಂಬಂದಿರೋದು. ಆರಾಮಾಗಿದ್ದಾಳೆ ಅವಳೇ. ಸೊ ಟೆನ್ಷನ್ ಇಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಇನ್ನು ಡಿಸೈನ್ ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ಮಿನಿಮಲೈಸಾಗಿ ಸ್ಲೀವ್ಸಿಗೆ ಮಾತ್ರ ಸ್ವಲ್ಪ ಹೆವಿ ಬುಟ್ಟ ಕೊಟ್ಟು ವರ್ಕ್ ಮಾಡಿ ಅಂತ ಹೇಳಿದರು. ಸೊ ಅದನ್ನು ಇವಾಗ ರನ್ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಡಿಸೈನು. ಇನ್ನು ಈ ವರ್ಕ್ ಬಂದುಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲೇ ತೋರಿಸಿದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ ಇದನ್ನು ಅಂತ ಹೇಳ್ಬಿಟ್ಟು. ಬಟ್ ಈವ್ನಿಂಗ್ ಅಂತ ಬಂದಮೇಲೆ ಕಸ್ಟಮರ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅಲ್ಲಿಗೆ ಒಂದು ಮಿಷಿನ್ ರನ್ ಮಾಡಿಕೊಂಡು ಒಂದು ಮಿಷಿನ್ ಸ್ಟಾಪ್ ಕೂಡ ಡ್ಯೂಟಿಗೆ ಹೋದ್ರು. ಸೊ ಇವಾಗ ಬಂದಿದ್ದೀನಿ. ಸೊ ಬರೋ ಅಷ್ಟೊತ್ತಿಗೆ ಇದನ್ನು ಕಂಪ್ಲೀಟ್ ಆಗಿದೆ ಬ್ಯಾಕು. 1 hour ಅಂತ ಹೇಳಿದ್ನಲ್ವಾ. ಸೊ 1.5 hour 1.25 hour ಬಿಟ್ಕೊಂಡು ಬಂದಿದ್ದೀನಿ. ಅದು ಫುಲ್ ಕಂಪ್ಲೀಟಾಗಿ ಆಲ್ರೆಡಿ ಸ್ಟಾಪ್ ಆಗಿದೆ. ಹಾಸ್ಪಿಟ್ಲಿಗೆ ಹೋಗಿ ಬಂದು ಆಮೇಲೆ ಆಟ ಆಡೋಕ್ಕೆ ಹೋಗುವಂತ ಒಂದು ನಿಮಿಷ ಸರಿ, ಒಂದು ನಿಮಿಷ ಇರು ಅಂದರೆ ಇರಬೇಕು. ಸೊ ಇವಳು ಪ್ಲೀಸ್ ಅಂತ ಕೈ ಮುಗಿಯೋದು ಕಲ್ತು ಸೊ ಇನ್ನು ಫ್ರೆಶ್ ಅಪ್ ಕೂಡ ಆಗಿಲ್ಲ. ಸೊ ಹಾಗೆ ಬಂದಿದ್ದೀನಿ, ಯಾಕಂದರೆ ಇದು 2 ಗಂಟೆಗೆ ಕೊಡಬೇಕು. ನಾವು ಹಾಸ್ಪಿಟ್ಲಿಗೆ ಹೋಗಿ ಬರೋಷ್ಟೊಳಗಡೆ 1.25 hour ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇನ್ನು ಇದು ಫ್ರಂಟ್ ಕೂಡ ಕಂಪ್ಲೀಟ್ ಆಗಿದೆ, ಸ್ಲೀವ್ಸ್ ಫಿಟ್ ಮಾಡಬೇಕು. ಸೊ ಫಿಟ್ ಮಾಡಿದರೆ ಏನಂದರೆ ಅಟ್ಲೀಸ್ಟ್ ನಾವು ಕೆಲಸ ಮುಗಿಸ್ಕೊಂಡು ಬರೋಷ್ಟೊಳಗಡೆ ಕಂಪ್ಲೀಟ್ ಆದರೂ ಆಗಿಬಿಡ್ತಾವೆಲ್ಲ ಅಂತ ಹೇಳ್ಬಿಟ್ಟು. ಇನ್ನು 4 ಗಂಟೆಗೆ ಒಂದು ಬ್ಲೌಸ್ ಕೊಡಬೇಕು. ಅದು ನಾನು ನಿನ್ನೆ ಇರಲಿಲ್ಲ, ನಿನ್ನೆ ಕೂಡ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು. ಸೊ ಬರೋದ್ರೊಳಗಡೆ ತುಂಬ ಲೇಟ್ ಆಗಿಬಿಡ್ತು. ಸೊ ಪಕ್ಕದ ಮನೆಯಲ್ಲಿ ಅವರು ಆ ಪರಿಚಯದವ್ರ ಮನೆ ಕೊಟ್ಟೋಗಿ ಅಂತ ಹೇಳಿದೆ. ಸೊ ಕೊಟ್ಟೋಗಿದ್ದೀನಿ. ನಿನ್ನೆ ಇವತ್ತು ಬೆಳಿಗ್ಗೆ ಅವ್ರು 7:00 ಡ್ಯೂಟಿಗೆ ಹೋಗ್ತಾರೆ, ಇಸ್ಕೊಂಡಿಲ್ಲ. ಇನ್ನು ಅವ್ರ ಮನೆಯವರು 9:00 ಬರ್ತೀನಿ ಅಂದರೆ ಇವಾಗ ಕಾಲ್ ಮಾಡಿದೆ, ಇನ್ನೂ 1/2 hour ಆಗುತ್ತಂತೆ. ಇನ್ನು ನನ್ನ ತಮ್ಮನ ಕರ್ಕೊಂಡು ಹೋಗಬೇಕು, ನಾನು ಗಾಡೀಲಿ ಹೋಗಿ ಬರಬೇಕು ಅಂತಂದರೆ ಇನ್ನು ಅವ್ನು ಡ್ಯೂಟಿಗೆ ಹೋಗೋಷ್ಟೊಳಗಡೆ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬೇಗನೆ ಹೋಗ್ತಾ ಇದ್ದೀವಿ. ನಾನು ಎದುರುಗಡೆ ಒಂದು ಶಾಪ್ ಇದೆ, ಸೊ ಅಲ್ಲಿಗೆ ಕೊಟ್ಟು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ನಾನು ಬಂದಮೇಲೆ ಇಸ್ಕೊತೀನಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಇದನ್ನು 2 ಗಂಟೆಗೆ ಕೊಡಬೇಕು. ಇದು ಫ್ರಂಟು ಬ್ಯಾಕು ಮುಗಿಸಿ ಹೋಗ್ತೀನಿ. ಅದನ್ನು ಸ್ಲೀವ್ಸ್ ಕಂಪ್ಲೀಟ್ ಮಾಡ್ಕೊಂಡು ಹೋದರೆ ಅಟ್ಲೀಸ್ಟ್ ಬರೋಷ್ಟೊಳಗಡೆ ನಾನು ನೆಕ್ಸ್ಟ್ ಬೇರೆ ಡಿಸೈನ್ ಸ್ಟಾರ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಕಂಪ್ಲೀಟ್ ಆಗಿದೆ, ತೋರಿಸ್ತೀನಿ ಇರೋ ಡಿಸೈನು. ಇದು ಮಷಿನ್ದು ಲೈಟ್ ಕಾಣಿಸುತ್ತಲ್ಲ, ಅಷ್ಟೊಂದು ಡಿಸೈನ್ ನೀಟಾಗಿ ಕಾಣಿಸಲ್ಲ. ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಇದೇ ಡಿಸೈನಲ್ಲಿ ನಿಮಗೆ 2-3 ಶೇಪ್ ಪಾಟ್ ನೆಕ್ಕಲ್ಲಿ ಒಂದು ಬರುತ್ತೆ. ಪಾಟ್ ನೆಕ್ಕಲ್ಲೇ ಕಟ್ ವರ್ಕ್ ಥರ ಬರುತ್ತಲ್ಲ ಸ್ಕ್ಯಾಲಪಲ್ಲಿ. ಸೊ ಪಾಟ್ ನೆಕ್ಕಲ್ಲಿ ಆ ಥರನೂ ಸಹ ಇದೆ. ಮತ್ತು ಯು ಶೇಪ್ ಕೂಡ ಅವೈಲಬಲ್ ಇದೆ. ಇನ್ನು ಇದೇ ಸೇಮ್ ನೆಕ್ಕಲ್ಲಿ ಇಲ್ಲೊಂದು ಬ್ಲೌಸ್ ವರ್ಕ್ ಮಾಡಿದ್ದೀವಿ ನೋಡಿ. ಇದು ಸ್ಟಿಚ್ ಕೂಡ ಆಗಿದೆ ಆಲ್ರೆಡಿ. ಸ್ವಲ್ಪ ಥ್ರೆಡ್ ಜಾಸ್ತಿ ಬರುತ್ತೆ, ಅದನ್ನು ಕಟ್ ಮಾಡ್ಕೊಳ್ಬೇಕು. ಕೆಲವೊಂದು ಯು ಶೇಪಲ್ಲಿ ಬರಲ್ಲ, ಬ್ಯಾಕಲ್ಲಿ ಸ್ಲೀವ್ಸಲ್ಲಿ ಮಾತ್ರ ಬರುತ್ತೆ ನೋಡಿ. ಸೇಮ್ ಡಿಸೈನು ಇದು ಈ ಶೇಪಲ್ಲಿದೆ. ಪಾಟ್ ನೆಕ್ ಬರುತ್ತೆ ಅಲ್ವಾ, ಪಾಟ್ ನೆಕ್ಕಲ್ಲಿ ಕಟ್ ವರ್ಕ್ ಬರುತ್ತೆ ಅಲ್ವಾ, ಆ ಶೇಪಲ್ಲಿ ಬಂದಿರೋವಂಥದ್ದು. ಐರನ್ ಆಗಿಲ್ಲ ಗೈಸ್ ಇನ್ನು ಇದು. ಸೊ ಈ ಥರ ಬರುತ್ತೆ ನೆಕ್ ಇದು.
ಈ ಥರ ಬರುತ್ತೆ. ಇನ್ನು ಸ್ಲೀವ್ಸು ಈ ಥರ ಬರುತ್ತೆ. ಬಾರ್ಡರ್ ಲೈನ್ ಬಂದು ಬುಟ್ಟಾಸ್ ಬರುತ್ತಲ್ಲ ಆ ಥರನೂ ಅವೈಲೇಬಲ್ ಇದೆ. ಈ ಥರನೂ ಸಹ ಸ್ಲೀವ್ಸಲ್ಲಿ ಅವೈಲೇಬಲ್ ಇದೆ. ಬಟ್ ಹೆವಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಗಾಯ್ಸ್, ನಿಜವಾಗ್ಲೂ ಎಂಥ ಸಿಂಪಲ್ಲಾಗಿದೆ ಡಿಸೈನ್ ಅನ್ನೋದು. ಬ್ಯಾಕು ಫ್ರಂಟು ಸ್ವಲ್ಪ ಸಿಂಪಲ್ಲಾಗಿ ಬೇಕು ಅನ್ನೋರಿಗೆ ಓಕೆ, ಬಟ್ ಸ್ಲೀವ್ಸ್ ಸ್ವಲ್ಪ ಹೆವಿ ಬರುತ್ತೆ ಈ ಥರ ಡಿಸೈನು. ಬಟ್ ಸಖತ್ತಾಗಿ ಕಾಣಿಸುತ್ತೆ ಡಿಸೈನ್ ಮಾತ್ರ ವೇರ್ ಮಾಡಿದ್ರೆ. ಸೊ ಇದು ಫುಲ್ಲು ನಿಮಗೆ ಅದರಲ್ಲಿ ಬ್ಲೂ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ, ಇದು ಡಾರ್ಕ್ ರಾಮ ಗ್ರೀನ್ ಕಲರ್ ಇರೋದು, ಬಟ್ ಬ್ಲೂ ಕಾಣಿಸ್ತಾ ಇದೆ ಏನಕ್ಕಂತ ಗೊತ್ತಿಲ್ಲ. ಸೊ ಇದು ಬಂದ್ಬಿಟ್ಟು ಗ್ರೀನು ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿರೋ ಅಂಥದ್ದು. ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಯು ಶೇಪ್, ಪಾಟ್ ನೆಕ್ ಅಲ್ಲ, ಯು ಶೇಪಲ್ಲಿ ಕೇಳಿದ್ದಾರೆ. ಸೊ ಯು ಶೇಪಲ್ಲಿ ಕೊಟ್ಟಿದ್ದೀನಿ. ಇದನ್ನೇನು ಕಂಪ್ಲೀಟ್ ಆಯಿತು. ಫಿನಿಶಿಂಗ್ ಮಾತ್ರ ಸಖತ್ತಾಗಿ ಬರುತ್ತೆ ಗಾಯ್ಸ್, ಫಿನಿಶಿಂಗಲ್ಲಿ ಏನು ಮಾತಾಡೋಂಗೆ ಇಲ್ಲ. ಸೊ ಇನ್ನೂ ನಾನು ಬೆರಳು ನೋಡ್ತಾ ಇರ್ಬೋದು. ಇದು ಏನಾಗ್ಬಿಡ್ತು ಅಂತಂದರೆ ಜಸ್ಟ್ ನೀಡಲ್ಲಿ ಬಿದ್ದಿತ್ತು ಅಷ್ಟೇ. ಸೊ ಟೈಲರಿಂಗ್ ಜಾಬು ನಾವು ಅಂದ್ಕೊಂಡಿರೋ ಅಷ್ಟು ಸುಲಭನೂ ಇರಲ್ಲ. ಸೊ ಎಮರ್ಜೆನ್ಸಿ ಏನೋ ಒಂದು ಕೆಲಸನ ಮಾಡ್ತಾ ಇರ್ತೀವಿ. ಸೊ ಈ ಥರ ಆಗಿಬಿಡ್ತವೆ. ಇದು ಕ್ಲಾರಿಟಿ ಬರ್ತಾ ಇಲ್ಲ ಗಾಯ್ಸ್, ನೋಡಿ ಈ ಥರ ಆಗೋಗಿದೆ. ಫುಲ್ಲು ಅರ್ಧ ಉಗುರೇ ಎದ್ದೋಗಿದೆ. ಅದು ನಾವು ಡಾಕ್ಟ್ರು ಫುಲ್ ಅದು ಕೊಳ್ತೋಗ್ಬಿಟ್ಟು ಹೊಸ ಉಗುರು ಬರುತ್ತೆ ಅಂದರು. ಬಟ್ ಟಚ್ಡು ಅದು ಅರ್ಧಕ್ಕನ್ನು ಮಾತ್ರ ಹಂಗೆ ಬೆಳ್ಕೊಂಡು ಬರ್ತಾಯಿದೆ. ಯಾಕಂದರೆ ಫುಲ್ಲು ಉಗುರೇ ಉದುರೋಗುತ್ತೆ ಅಂದರೆ ಫುಲ್ಲು ಪೇಯ್ನ್ ಆಗುತ್ತೆ. ಸೊ ಈ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಇದೆ ಮುಂದೆ ಉಗುರು ಬರ್ತಾ ಅದನ್ನು ನಾನು ಮುಂದೆ ಅದು ಉಗುರು ಬೆಳೀತಾ ಇದನ್ನು ಮುಂದೆಗಡೆ ರಿಮೂವ್ ಮಾಡ್ತಾ ಇದ್ದೀನಿ. ಹಾಗೆ ಬರ್ತಾ ಇದೆ ಅಷ್ಟೇ. ನನಗೆ ನೈಲು ಉಗುರು ಸ್ವಲ್ಪ ಉದ್ದ ಬೆಳೆಸೋಕ್ಕೆ ಇಷ್ಟ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಉಗುರೇ ಸ್ವಲ್ಪ ಬೆರಳೆ ಉದ್ದ ಇದೆ. ಸೊ ಜಾಸ್ತಿ ಉದ್ದ ಥರ ಕಾಣಿಸುತ್ತೆ ಉಗುರು. ಸೊ ಅದಕ್ಕೋಸ್ಕರ ಮುಂದೆ ಬರ್ತಾ ಥ್ರೆಡ್ಗೆ ಬಟ್ಟೆಗೆ ಸಿಗಾಕೊಳ್ಳುತ್ತೆ ಅಲ್ವ, ಸ್ವಲ್ಪ ಪೇಯ್ನ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ರಿಮೂವ್ ಮಾಡ್ತಾ ಬರ್ತೀನಿ ಅಷ್ಟೇ. ಸೊ ಇದು ಈ ಥರ ಆಗಿದೆ ನೋಡಿ, ಕಾಣಿಸ್ತಾ ಇದೆಯಾ? ಈ ಥರ ಅರ್ಧ ಉಗುರೇ ಹೋಗ್ಬಿಟ್ಟಿದೆ. ಸೊ ಈ ಥರ ಆಗುತ್ತೆ. ಈ ಥರ ಪ್ರಾಬ್ಲಮ್ಗಳು ಆಗ್ತಾನೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಫ್ರಂಟು ತೊಗೊಂಡಿದ್ದೀನಿ. ಫ್ರಂಟ್ನ ಇವಾಗ ಫಿಟ್ ಮಾಡಬೇಕು ಅಷ್ಟೇ. ಫಿಟ್ ಮಾಡೋದೇನಿಲ್ಲ, ಜಸ್ಟ್ ಫಿಕ್ಸ್ ಮಷಿನ್ ರನ್ ಕೊಟ್ಟು ಹೋದರೆ ಅದು ಆಗುತ್ತೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಚಿನಿಮನೂರು ಸಹ ರೆಡಿ ಮಾಡಿಕೊಂಡು ಬರೋದ್ರೊಳಗಡೆ ಅಷ್ಟೊತ್ತು ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಅಷ್ಟೇ, ಇಲ್ಲ ಮಾರ್ಕ್ ಉಳಿದ್ಬಿಡುತ್ತೆ ಅಂತ ಭಯ ನನಗೆ ಅಷ್ಟೇ. ಯಾಕಂದರೆ ಹೆಣ್ಮಗು ಅಲ್ವಾ, ನೆಕ್ಸ್ಟು ನಾವೇನೋ ಮಾಡೋದಕ್ಕೆ ಹೋದ್ರೆ ಏನೋ ಹೋಗ್ಬಿಡುತ್ತೆ ಅನ್ನೋ ಥರ ಬೇಡ. ಸೊ ಅವರು ಡಾಕ್ಟ್ರು ಕೂಡ ಅದನ್ನೇ ಹೇಳಿದ್ದು, ನಿಮಗೆ ಮಾರ್ಕ್ ಹೋಗಲಿಕ್ಕೆ ಆಯಿಂಟ್ಮೆಂಟ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಏನೇ ಆಯಿಂಟ್ಮೆಂಟ್ ಕೊಡ್ತೀನಿ ಅಂದರೂ ಸಹ ಅದು ಏನೋ ತಗ್ಲಿಸ್ಕೊಂಡಿರೋ ಥರ ಇದ್ದಾಳೆ. ಅದು ಕೆಳಗಡೆ ಒಂದು ಸ್ವಲ್ಪ ಇಳಿದ್ಬಿಟ್ಟಿತ್ತು ವಾಟರ್ ಥರ. ಸೊ ಅದನ್ನು ರಿಮೂವ್ ಮಾಡಿದ್ರೂ ಸಹ ಅದು ನಾವು ಗಾಯ ಆಗಿ ಒಣಗಬೇಕಾದ್ರೆ, ಅಂದರೆ ಆಯಿಂಟ್ಮೆಂಟ್ ಏನೋ ಹಾಕಿಲ್ಲ, ಜಸ್ಟ್ ಗಮ್ ಹಾಕಿರೋದು ಅಲ್ವಾ. ಸೊ ಅದಕ್ಕೆ ಹೋಗಿ ಏನಾದರೂ ಡ್ರೆಸ್ಸಿಂಗ್ ಏನಾದರೂ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು, ಸ್ಕೂಲ್ಗೂ ಕೂಡ ಇವತ್ತು 11 ಗಂಟೆ ಮೇಲೆ ಕಳ್ಸೋಣ ಅಂತ ಹೇಳಿಬಿಟ್ಟು ಹಾಗೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಅಷ್ಟೇ. ಇನ್ನು ಇದನ್ನು ಬ್ಯಾಕ್ ರನ್ ಕೊಟ್ಟಿದ್ದೀನಿ, ಆರಾಮಾಗೆ ರನ್ ಆಗುತ್ತೆ. ಇನ್ನು ಇದು ಇವಾಗ ಸ್ಲೀವ್ಸ್ ರನ್ ಕೊಡಬೇಕು. ಸೊ ಮಷಿನ್ ಆಫ್ ಮಾಡಿಬಿಟ್ಟೆ ಹೋಗಿದ್ದಾರೆ ನವೀನವರು. ಅಂದರೆ ಡ್ಯೂಟಿಯಿಂದ ಹೋಗ್ತಾ ಒಂದ್ಸಲ ವಿಸಿಟ್ ಮಾಡಿ ಹೋಗ್ತಾರೆ, ಡ್ಯೂಟಿಯಿಂದ ಬರ್ತಾ ಡೈರೆಕ್ಟಾಗಿ ಹೀಗೆ ಬಂದುಬಿಡ್ತಾರೆ. ಸೊ ಇನ್ನು ಇವಾಗ ಮಾರ್ನಿಂಗ್ ಜಿಮ್ ಹೋಗ್ತಾಯಿದ್ರು ಅವ್ರು. ಬೆಳಗ್ಗೆ 6:30 ಹಂಗೆ ಹೋಗಿ 7:30 8 ಗಂಟೆ ಹಂಗೆ ಬಂದುಬಿಡ್ತಾಯಿದ್ರು. ಇನ್ನು ಇವಾಗ ಈವ್ನಿಂಗ್ ಹೋಗ್ತೀನಿ ಅಂತ ಹೇಳಿದ್ದಾರೆ. ನನಗೆ ಮಾರ್ನಿಂಗ್ ಹೋದರೆ ನಂಗೆ ಟೈಮ್ ಆರಾಮಾಗಿ ಅಡ್ಜಸ್ಟ್ ಆಗಿರೋದು. ಯಾಕಂದರೆ ಇವ್ರು ಎದ್ದು ಹೋದಾಗ ಇನ್ನೂ ಚಿನಿಮ ಮಲ್ಕೊಂಡಿರ್ತಾ ಇದ್ಲು. ಆರಾಮಾಗಿ ನನ್ನ ಕೆಲಸನೂ ಸಹ ಬೇಗ ಆಗ್ತಾಯಿತ್ತು. ಅವಳು ಬರೋ ಒಂದು ಹಾಫ್ ಆನ್ ಅವರ್ ಮುಂಚೆ ಎದ್ಬಿಟ್ಟಿರೋಳು. ಆಮೇಲೆ ಅವ್ರು ಬರ್ತಾಯಿದ್ರು. ಸಂಜೆ ಈವ್ನಿಂಗ್ ಟೈಮ್ ಫುಲ್ಲು ಅವಳಿಗೆ ಆರಾಮಾಗೆ ಕೊಡ್ಬೋದಿತ್ತು ನವೀನವರು. ಸೊ ಇವಾಗ ಅವರು ಈವ್ನಿಂಗೇ ಚೆನ್ನಾಗಿರುತ್ತೆ ಟೈಮು, ಮಾರ್ನಿಂಗ್ ಸೆಟ್ ಆಗೋಲ್ಲ. ಇನ್ನೂ ಅವಾಗಿನ್ನೂ ಎದ್ದು ಹೋಗಿರ್ತೀವಿ, ಅಷ್ಟೊಂದು ಸೆಟ್ ಆಗೋಲ್ಲ, ಇನ್ನೂ ನಿದ್ದೆ ಮೂಡಲ್ಲೇ ಇರುತ್ತೆ ಅಂತ ಅವರು. ಬಟ್ ನನಗೇನಾದರೂ ಅವಳು ಟೈಮ್ ಕೊಡಲಿಕ್ಕೆ ನಮಗೆ ಸೆಟ್ ಆಗೋಲ್ಲ ಅಂತ ನಾನು. ಬಟ್ ಇವಾಗ ಸದ್ಯಕ್ಕೆ ಕೆಲಸ ಕಮ್ಮಿ ಇದೆಯಲ್ಲ ನೋಡು, ಆಮೇಲೆ ಬೇಕಿದ್ದರೆ ನಾನು ಮಾರ್ನಿಂಗ್ ಟೈಮೇ ಸೆಟ್ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನೋಡಬೇಕು ಯಾವ ಥರ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರಲ್ಲ, ಅವ್ರಿಗೇನು ವರ್ಕೌಟು ಟ್ರೈನರ್ ಅವಶ್ಯಕತೆ ಏನಿಲ್ಲ ಅವರಿಗೆ, ಅವರೇ ಮಾಡ್ಕೊಂಡು ಬಿಡ್ತಾರೆ ಎಲ್ಲನೂ ಸಹ ವರ್ಕೌಟ್ಗಳನ್ನು. ಇನ್ನು ಮನೆಯಲ್ಲೂ ಸಹ ನಂಗೆ ಮಾಡೋ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇವಾಗ ನಾನು ಕೂಡ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಅರೌಂಡ್ 2 ಮಂತ್ಸ್ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ನಾನು ನಮ್ಮದೇನು ವೆಯ್ಟ್ ಲಾಸ್ದು ಜರ್ನಿ ಏನಿದೆ, ಫುಡ್ ಏನು ತೊಗೊಳ್ತೀನಿ ಎಲ್ಲನೂ ಸಹ ನಾನು ಶೇರ್ ಮಾಡ್ತೀನಿ. ಯಾವುದನ್ನು ಸಹ ಶೇರ್ ಮಾಡೋಕ್ಕಾಗಲ್ಲ, ಯಾಕೆ ಅಂತಂದರೆ ನಾನು ಮಾಡ್ತಿರೋ ಕೆಲಸಕ್ಕೂ ನಾನು ತೊಗೊಂಡಿರೋ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಗೂ ನಾನು ಮಾಡ್ತಿರೋ ಕೆಲಸಕ್ಕೂ ಟೈಮ್ ಕೊಡಬೇಕು ಅಂತಂದರೆ ಯಾವುದನ್ನಾದರೂ ಒಂದು ಸ್ಕಿಪ್ ಮಾಡಲೇಬೇಕು. ಸೊ ನನಗೂ ಕೂಡ ತುಂಬ ಖುಷಿ ಆಗುತ್ತೆ ಆ ವ್ಲಾಗ್ಸ್ಗಳನ್ನ ಮಾಡಿ ಅಪ್ಲೋಡು ಮಾಡಬೇಕು ಅಂತೇಳಿ, ನನಗೂ ಇಷ್ಟ. ಬಟ್
ಟೈಮು ಅಡ್ಜಸ್ಟ್ ಆಗಲ್ಲ, ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಹೇಳ್ತಾ ಇದ್ದೀನಲ್ಲ, ಇನ್ನೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ಬೇರೆ ಕೆಲಸ. ಸೊ ಅದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಅದಕ್ಕೆ ನಂದೇನಾದರೂ ವೆಯ್ಟ್ ಲಾಸ್ ಆಯಿತು ಪರ್ಫೆಕ್ಟಾಗಿ ಅಂತಂದರೆ ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನು ಇವಾಗ ಸ್ಲೀವ್ಸು ಫಿಟ್ ಮಾಡಿ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಬಂದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಡಿಸೈನ್ ಕಂಪ್ಲೀಟ್ ಆಯಿತು. ಸೊ ನವೀನ್ ಅವ್ರು ಬಂದಮೇಲೆ ಸ್ಟೋನ್ ಹಾಕ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಫೋನ್ ಮಾಡಿದ್ದಾರೆ, ಬಟ್ ನಾನು ನೋಡ್ಕೊಂಡಿಲ್ಲ. ರಿಟರ್ನ್ ಫೋನ್ ಮಾಡೋರು ರಿಸೀವ್ ಮಾಡ್ತಾಯಿಲ್ಲ. ಈ ಥರ ಬರುತ್ತೆ, ಬರೀ ಥ್ರೆಡ್ ಆದರೆ ಓಕೆ. ಈ ಥರ ಸೆಂಟಲ್ಲಿ ಒಂದೊಂದು ಸ್ಟೋನ್ ಬರುತ್ತೆ, ಇಲ್ಲಿ ಕಾಣ್ತಾ ಇರ್ಬೋದು. ಈ ಥರ ಸ್ಟೋನ್ ಹಾಕಿದ್ದೀನಿ. ಫಿನಿಶಿಂಗ್ ಮೊದಲೇ ನಾನು ವರ್ಕ್ ಹಾಕಬೇಕಾದ್ರೇ ತೋರಿಸಿದ್ದೀನಿ ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು. ಫಿನಿಶಿಂಗ್ ಬಗ್ಗೆ ಅಂತೂ ನಮ್ಮ ಹತ್ರ ಕಾಂಪ್ರಮೈಸೇ ಇಲ್ಲ, ಫಿನಿಶಿಂಗ್ ಮಾತ್ರ ಪಕ್ಕಾ ಇರುತ್ತೆ ಈ ಥರ. ಇನ್ನು ಇದರಲ್ಲಿ ಬೆಳಗ್ಗೆನೇ ಹೇಳ್ದಂಗೆ 2-3 ಪ್ಯಾಟ್ರನ್ ಇದೆ. ನೀವು ಡಿಸೈನ್ ಪರ್ಚೇಸ್ ಮಾಡೋರಾದರೆ ನನ್ನ ಹತ್ರ ಮಷಿನ್ ಇದೆ ಅನ್ನೋರು ಆರಾಮಾಗಿ ಡಿಸೈನ್ ಪರ್ಚೇಸ್ ಮಾಡ್ಬೋದು. ಇನ್ನು ಇದಕ್ಕೆ ಬಾರ್ಡ್ರು ಬೇಕು ಅಂತ ಹೇಳಿದರು, ಸಪ್ರೇಟ್ ಪೀಸ್ನ ಜಾಯಿಂಟ್ ಮಾಡಿಬಿಟ್ಟು ನಾನು ವರ್ಕ್ನ ಮಾಡಿರೋ ಅಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ಇಷ್ಟು ಮಾತ್ರ ನಾವು ಎಷ್ಟು ಜಾಯಿಂಟ್ ಮಾಡಿರ್ತೀವೋ ಅಷ್ಟು ಸ್ವಲ್ಪ 1/2 ಇಂಚು 3/4 ಇಂಚು ಲೆಸ್ ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಇದು ಸ್ವಲ್ಪ ಸಣ್ಣ ಬಾರ್ಡ್ರು, 2.5 ಇಂಚ್ ಅಷ್ಟೇ ಬಂದಿರೋದು ಇದು ಬಾರ್ಡ್ರು. ಸೊ ಹಂಗಾಗಿರೋದ್ರಿಂದ ಬಾರ್ಡ್ರು ಅಷ್ಟೊಂದು ಹೈಲೈಟ್ ಆಗಲ್ಲ ಇದರಲ್ಲಿ. ಸೊ ಅದಕ್ಕೆ ನಾನು ನೆಕ್ಲೈನೇ ಕೊಟ್ಬಿಟ್ಟು ಬುಟ್ಟನ ಕೊಟ್ಟಿದ್ದೀನಿ ಈ ಥರ. ಇದು ಈ ಡಿಸೈನಲ್ಲಿ ಸ್ಲೀವ್ಸಲ್ಲಿ ಈ ಬುಟ್ಟನೇ ಹೈಲೈಟ್ ಹೇಳ್ಬೇಕಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಬುಟ್ಟಗಳು. ನೋಡ್ತಾ ಇರ್ಬೋದು. ಏನು ಗೊತ್ತಾ, ನಮಗೆ ಬ್ಲೌಸ್ ಈ ಥರ ಪ್ಲೈನ್ ಪೀಸ್ ಇದೆ ಅನ್ನೋರು ನೆಕ್ಲೈನ್ ಎಲ್ಲ ಬಿಟ್ಬಿಟ್ಟು ಈಗ ರೆಡಿಮೇಡ್ ಪೀಸ್ ಬರ್ತಾ ಇದ್ದಾವಲ್ಲ, ಆ ಥರ ಸ್ಲೀವ್ ಫುಲ್ಲೂ ಇದೇ ಥರ ಬುಟ್ಟನ ಸ್ಲೀವ್ ಫುಲ್ಲು ಹಾಕಿಸ್ಕೊಂಡು ಬೇಕಾದರೂ ಸ್ಟಿಚ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವರ್ಕ್ ಪ್ರೈಸ್ ಬಂದುಬಿಟ್ಟು 499 ಇರುತ್ತೆ. ನೀವು ಯಾರಾದರೂ ವರ್ಕ್ ಹಾಕ್ಸ್ಕೊಬೇಕು ಅಂದರೆ ವರ್ಕ್ನ ಹಾಕ್ಸ್ಕೊಳ್ಬೋದು. ಟೈಮಿಂಗ್ ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೇ. ಸೊ ಫುಲ್ ಕಂಪ್ಲೀಟಾಗೆ ಸ್ಲೀವ್ಸು ಈ ಥರ ಕಾಣಿಸುತ್ತೆ. ಡಿಸೈನ್ ಪ್ರೈಸ್ ಬಂದುಬಿಟ್ಟು 499 ಇರುತ್ತೆ. ಸೊ ಈ ಥರ ಇನ್ನು ಇಲ್ಲಿ ಈ ಕಡೆ ಇನ್ನೊಂದು ಡಿಸೈನ್ ರನ್ ಆಗ್ತಾ ಇದೆ. ಇದು ಈ ಥರ ಪಿಕಾಕ್ ಪ್ಯಾಟ್ರನ್ನಲ್ಲಿ ಬಂದಿರೋಂಥದ್ದು ಕ್ಯಾಟ್ಲಾಗ್ ಡಿಸೈನು. ಪಕ್ಕದಲ್ಲಿ ಆ್ಯಡ್ ಮಾಡ್ತೀನಿ ನಾನು ಯಾವುದು ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿಬಿಟ್ಟು. ಇನ್ನು ಸ್ಲೀವ್ಸು ರನ್ ಆಗ್ತಾ ಇದೆ. 2 ಸ್ಲೀವ್ಸು ಕಂಪ್ಲೀಟ್ ಆಗಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಈ ಡಿಸೈನ್ದು ಪ್ರೈಸು ಎಲ್ಲನೂ ಸಹ ಡಿಸೈನ್ ಫುಲ್ ಕಂಪ್ಲೀಟ್ ಆಗಲಿ ನಾನು ನಿಮಗೆ ತೋರಿಸ್ತೀನಿ. ಏನು ಹೋಗೋಣ ನಾಳೆ, ಇವಾಗ ಹೋಗೋಣ. ನನ್ನ ಮಗಳದ್ದೊಂದು ಏನಾದರೂ ಇಲ್ಲಿ ಏನಾದರೂ ಹಬ್ಬ ಇದ್ದರೆ ಗೇಮ್ ಅದೆಲ್ಲ ತರಿಸ್ತಾರೆ ಅಲ್ವಾ, ಪ್ರತಿ ಸಲನೂ ಹೋಗೋಣ ಅಂತಾಳೆ. ಏನು ಪ್ರತಿ ಸಲನೂ ಡೈಲಿ ಜಾತ್ರೆ ಮಾಡೋಕ್ಕಾಗುತ್ತಾ, ಆ ಥರ ಉಳ್ದು. ಸೊ ಇಲ್ಲಿ ಚಂದಾಪುರದಲ್ಲಿ ಅವಾಗವಾಗ ಈ ಕಲ್ಯಾಣ ಮಂಟಪಗಳಲ್ಲಿ ಸೇಲ್ ಆಗ್ತಾರಲ್ವ, ಸೊ ಅವಾಗೂ ಸಹ ಹಾಕ್ತಾರೆ ಆ ಥರ ಗೇಮ್ಗಳು. ಬಟ್ ಈ ವರ್ಷದಲ್ಲಿ ಯಾವುದೂ ಸಹ ಆ ಥರ ಹಾಕಿಲ್ಲ. ಹಾಕಿದರೆ ಅಂತೂ ಕರ್ಕೊಂಡು ಹೋಗ್ಬಿಡ್ತಾರೆ ನವೀನ್ ಅವರು ಆಟಾಡ್ಕೊಂಬರಲಿ ಅಂತ ಹೇಳಿಬಿಟ್ಟು. ಬಟ್ ಈ ಸರಿ ಯಾವುದೂ ಸಹ ಹಾಕಿಲ್ಲ. ಮೂವಿಗೆ ಬಂದಿಯಾ? ಇನ್ನು ನಾವು ನೆಕ್ಸ್ಟ್ ಡೇ ಮೋಡ ಕವಿದ ವಾತಾವರಣ ಮೂವಿಗೆ ಹೋಗಿದ್ವಿ. ಸೊ ನಾನು ಕೂಡ ಮೂವಿ ನೇಮ್ ನೋಡಿದ ತಕ್ಷಣವೇ ಯಾವುದು ರಕ್ಷಿತ್ ಶೆಟ್ಟಿ ಅವ್ರದ್ದು ಇದೆಯಲ್ಲ, ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ, ಆ ಥರ ಲವ್ ಫೀಲಿಂಗ್ ಮೂವಿ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಟಲ್ಗೂ ಒಳಗಡೆ ಇರೋ ಮೂವಿ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಹೇಳಬೇಕು ಅಂತಂದರೆ. ಇನ್ನು ಮೂವಿ ಬಗ್ಗೆ ಬಿಟ್ಟು ಹೀರೋ ಬಗ್ಗೆ ಹೇಳಬೇಕಂತಂದರೆ, ಮೂಲತಃ ನಮ್ಮ ಚಿತ್ರದುರ್ಗದವರು, ನಮ್ಮ ಊರಿನವರು, ತುಂಬ ಗೊತ್ತಿರೋರು, ಪರಿಚಯದವರು, ನೋಡಿರೋರು ಅಂತ ಹೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ ಹೇಳಬೇಕಂತಂದರೆ. ಬಟ್ ಅವ್ರ ಫ್ಯಾಮಿಲಿ ಗೊತ್ತು, ಒಂಥರ ಊರಿನವರು ನೋಡಿರೋರು ಅನ್ನೋದಕ್ಕಿಂತ ನಮ್ಮ ಊರಲ್ಲಿ ಫಸ್ಟ್ ಟೈಮ್ ಫಸ್ಟ್ ಹೀರೋ ಬರ್ತಾ ಇರೋದು ಚಿತ್ರರಂಗಕ್ಕೆ ಅಂತ ಹೇಳ್ಬೋದು. ಹೇಳ್ಬೇಕು ಅಂತಂದರೆ ಚಿತ್ರದುರ್ಗದಲ್ಲಂತೂ ಫುಲ್ಲು ನಮ್ಮ ಊರ ಚಿಕ್ಕೋನಹಳ್ಳಿ ಏನಿದೆ ಊರೇ ಹೋಗಿ ನೋಡಿದೆ ಮೂವಿ ಅಂತಲೇ ಹೇಳ್ಬೋದು. ಅದ್ರ ರಿವ್ಯೂ ಕೂಡ ಅವರು ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು
ಅವರು ನನಗೇನು ಖುಷಿ ಆಯಿತು ಅಂತಂದರೆ, ಸೊ ಅವರು ಎಲ್ಲರೂ ಸಹ ಶೀಲಂ ಅಂತ ಗುರುತಿಸ್ತಾ ಇದ್ದಾರೆ. ಊರಲ್ಲಿ ಗೊತ್ತಿರೋದು ತಿಪ್ಪೇಸ್ವಾಮಿ ಅಂತ ಮಾತ್ರ ಅವ್ರ ಹೀರೋ ಹೆಸರು, ಬಟ್ ಅವ್ರ ಮನೆತನದ ಹೆಸರನ್ನ ಶೀಲಂ ಅಂತ ಇಟ್ಕೊಂಡಿದ್ದಾರೆ ಅಲ್ವಾ. ಬಟ್ ನನಗೆ ಅದು ಖುಷಿ ಆಯಿತು. ಅವ್ರ ಹೆಸರನ್ನ ಪಕ್ಕಕ್ಕೆ ಇಟ್ಟು ಶೀಲಂ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ನೇಮ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರಲ್ವ ಅಂತ ಹೇಳ್ಬಿಟ್ಟು. ಇನ್ನೂ ಯಾರೆಲ್ಲ ಈ ಮೂವಿ ನೋಡಿಲ್ಲ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದೇನೋ ಹೇಳ್ತೀವಲ್ಲ, ನಾವೇನೋ ಒಂದು ಮುಂದೆ ಹಿಂಗಾಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಬಟ್ ಆ ಥರ ಇಲ್ಲವೇ ಇಲ್ಲ. ನಮಗೆ ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಕೂಡ ಆಗಲ್ಲ, ಅಷ್ಟು ಸಸ್ಪೆನ್ಸ್ ಇದೆ ಮೂವಿನಲ್ಲಿ. ಏನಂತಂದರೆ ಇವ್ರು ಮಿಟ್ ಇವ್ರು ಯಾರೋ ಅನ್ನೋ ಥರ ಇದೆ. ಅವ್ರು ಅಂದ್ಕೊಂಡಿರ್ತೀವಿ ಇವ್ರು ಇರ್ಬೋದೇನೋ ಅಂತೇಳ್ಬಿಟ್ಟು, ಬಟ್ ಅವ್ರು ಆಗಿರೋದಿಲ್ಲ. ಬಟ್ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಕೂಡ ಆಗಲ್ಲ. ಮೂವಿನ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಇನ್ನು ನಾವು ನರ್ತಕಿ ಥಿಯೇಟರಲ್ಲಿ ನಾವಿರೋದು ಚಂದಾಪುರದಲ್ಲಿ, ಎನ್ನಾಗರ ಮೇನ್ ರೋಡ್ ಕಿತ್ಕನಹಳ್ಳಿ. ಇಲ್ಲಿಂದ ಹಿಡಿದು ನಮ್ಮ ಸರೌಂಡಿಂಗಲ್ಲಿ ಆ ಮೂವಿ ರಿಲೀಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಸೆಕೆಂಡ್ ಡೇ ಹೋಗಿದ್ದು ನರ್ತಕಿ ಥಿಯೇಟರ್. ಇಲ್ಲಿಂದ 2 hours ಜರ್ನಿ ಮಾಡ್ಕೊಂಡು ಹೋಗಿರೋದು. ನಾನು ತುಂಬ ಟ್ರಾಫಿಕ್ ಇತ್ತು, ಸಂಡೇ ಬೇರೆ ಹೋಗಿದ್ದು. ಬಟ್ ತುಂಬಾ ಬೇಜಾರಾಯಿತು ನನಗೆ. ಒಂದು 20 ಮೆಂಬರ್ಸ್ ಇದ್ವಿ ಅಷ್ಟೇ, ಅಷ್ಟು ದೊಡ್ಡ ಥಿಯೇಟರ್ನಲ್ಲಿ ಯಾರೂ ಸಹ ಇರಲಿಲ್ಲ. ಅಷ್ಟು ಒಳ್ಳೆ ಮೂವಿಗೆ ಯಾರು ಅಷ್ಟೊಂದು ಜನ ಬಂದಿಲ್ಲ ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಬಟ್ ದೊಡ್ಡ ಮಾಲ್ಗಳಲ್ಲಿ ರಿಲೀಸ್ ಆಗಿದೆ, ಅಲ್ಲೇನೋ ಹೋಗಿ ನೋಡಿದ್ದಾರೆ, ಪರವಾಗಿಲ್ಲ. ಬಟ್ ಇಷ್ಟು ದೊಡ್ಡ ಥಿಯೇಟರ್ನಲ್ಲಿ ಮೆಜೆಸ್ಟಿಕ್ ಅಂತಹ ಪ್ಲೇಸ್ಗಳಲ್ಲಿ ಯಾಕೆ ಇಷ್ಟೊಂದು ಜನ ಬಂದು ಮೂವಿ ನೋಡಿಲ್ಲ ಅನ್ನೋದೇ ನನಗೆ ಶಾಕಿಂಗ್ ನ್ಯೂಸ್ ಅನ್ನಿಸ್ತು. ಇದೇ ಮೂವಿನ ಯಾರಾದರೂ ದೊಡ್ಡ ಸ್ಟಾರ್ ಹೀರೋಗಳು ಮಾಡಿದ್ರೆ ಸೊ ಯಾವ ಥರ ರೆಸ್ಪಾನ್ಸ್ ಬರ್ತಾ ಇತ್ತು ಅನ್ನೋದು ಒಂದು ಕ್ವಶನ್ನು. ಸೊ ನವೀನವ್ರು ಕೂಡ ಅಷ್ಟೇ ಬೇಜಾರಾದರು. ಎಷ್ಟು ಚೆನ್ನಾಗಿದೆ ಮೂವಿ, ಬಟ್ ಇದೇ ಮೂವಿನ ಬೇರೆ ಯಾರಾದರೂ ದೊಡ್ಡ ಹೀರೋಗಳು ಮಾಡಿದರೆ, ಅವ್ರ ಹೆಸರು ತೊಗೊಳ್ಳಲ್ಲ ನಾನು, ಅಷ್ಟು ದೊಡ್ಡ ಹೀರೋಗಳು ಮಾಡಿದರೆ ಎಷ್ಟು ಜನ ರೆಸ್ಪಾನ್ಸ್ ಮಾಡ್ತಾಯಿದ್ರು, ಎಷ್ಟು ಚೆನ್ನಾಗಿ ರೆಕಗ್ನೈಸ್ ಆಗ್ತಾಯಿತ್ತು. ಬಟ್ ನಮ್ಮ ಚಿತ್ರರಂಗಕ್ಕೆ ಒಬ್ಬ ಹೊಸ ಹೀರೋ ಪರಿಚಯ ಆದರು ಅಂತಲೇ ಹೇಳ್ಬೋದು ಅಷ್ಟೇ. ಸೊ ಇನ್ನೂ ಯಾರೆಲ್ಲ ಈ ಮೂವಿನ ಹೋಗಿ ನೋಡಿಲ್ಲ, ಇನ್ನೂ ಥಿಯೇಟರ್ನಲ್ಲಿ ಅವೈಲಬಲ್ ಇದೆ, ಪ್ಲೀಸ್ ಹೋಗಿ ಮೂವಿನ ನೋಡಿ. ಸುನಿ ಸಿನಿಮಾಸ್ ಅವರ ಇದರಲ್ಲಿ ರಿಲೀಸ್ ಆಗಿರೋದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು.